ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GVD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇದು ಪವರ್ ಬ್ಯಾಂಕ್ ಆ್ಯಪು ಶಾಮಿ MI ಬ್ರ್ಯಾಂಡ್ದು ಶಾಮಿ ಪವರ್ ಬ್ಯಾಂಕ್ ಆ್ಯಪ್. ಇದನ್ನು ಅನ್ಬಾಕ್ಸಿಂಗ್ ಮಾಡೋಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಇದು ನಾನು ತರಿಸಿದ್ದೀನಿ. ಇದು ಯಾವುದ್ರಲ್ಲಿ ತರಿಸಿದ್ದೀನಿ ಅಂತಂದರೆ ಸ್ನ್ಯಾಪ್ಮೆಂಟ್ ಅಂತ ಗ್ಯಾಜೆಟ್ಟು ಹಬ್. ಇದು ಸ್ನ್ಯಾಪ್ಮೆಂಟ್ ಆ್ಯಪಿಂದ ತರಿಸಿದ್ದೀನಿ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಪ್ಯಾಕಿಂಗ್ ಇರುತ್ತೆ. ಇದು ನಾವು ಇವಾಗ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಇರುತ್ತೆ. ನೋಡಿ, ಓಪನ್ ಮಾಡೋಣ. ನೋಡಿ, ಈ ಥರ ಇನ್ನೊಂದು ಒಳಗಡೆಗೆ ಓಪನ್ ಮಾಡಿರ್ತಾರೆ. ಈ ಥರ ಪ್ಯಾಕ್ ಮಾಡಿರ್ತಾರೆ. ಇದನ್ನು ಸೈಡಿಗೆ ಎತ್ತೋಣ. ನೋಡಿ, ಈ ಥರ ಇನ್ನೊಂದು ಒಳಗಡೆಗೆ ಪ್ಯಾಕ್ ಮಾಡಿರ್ತಾರೆ. ನೋಡೋಕ್ಕೆ ಈ ಥರ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಶಾಮಿ ಇದು ಇಲ್ಲಿದೆ ನೋಡಿ, ಶಾಮಿ ಪವರ್ ಬ್ಯಾಂಕ್ 20,000 mAh 33 ವ್ಯಾಟಿನ್ ಸೋನಿಕ್ ಚಾರ್ಜ್ ಅಂತೆ. ಫ್ರೆಂಡ್ಸ್, ಬನ್ನಿ ಇವಾಗ ನೋಡೋಣ. ಓಪನ್ ಮಾಡಿಬಿಟ್ಟು 20,000 mAh ಬ್ಯಾಟ್ರಿ, ಇದು 33 ವ್ಯಾಟಿನ್ ಸೋನಿಕ್ ಚಾರ್ಜ್ ಅಂತೆ. ಪವರ್ಫುಲ್ ಚಾರ್ಜು, ಫಾಸ್ಟ್ ಚಾರ್ಜ್ ಆಗುತ್ತಂತೆ ಹೇಳ್ತಾ ಇದ್ದಾರೆ. ಬನ್ನಿ, ಈ ಥರ ಪ್ಯಾಕಿಂಗ್ ಇರುತ್ತೆ ನೋಡಿ. ಈ ಥರ ಪ್ಯಾಕಿಂಗ್ ಆದಮೇಲೆ ಮತ್ತೆ ಒಳಗಡೆ ಒಂದು ನೋಡ್ತಾ ಇದ್ದೀರಾ, ಒಳಗಡೆ ಒಂದು ಈ ಥರ ಇನ್ನೊಂದು ಪ್ಯಾಕಿಂಗ್ ಇರುತ್ತೆ. ಕ್ಲೀನಾಗಿ ಇವಾಗ ಈ ಪ್ಯಾಕಿಂಗ್ನ ಆ ಕಡೆಗೆ ಈ ಕಡೆಗೆ ಮುಡಿಸ್ಕೊಂಡು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಓಪನ್ ಮಾಡ್ಬೋದು. ನೋಡ್ತಾ ಇದ್ದೀರಾ ನೋಡಿ, ಈ ಥರ ಒಳಗಡೆ ಒಂದು ಕವರ್ ಕೊಟ್ಟಿರ್ತಾರೆ. ಈ ಕವರ್ನ ಓಪನ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ ನೋಡಿ, ಈ ಥರ ನೋಡೋಕ್ಕೆ ಈ ಥರ ಸಿಗುತ್ತೆ ನಿಮಗೆ ಪವರ್ ಬ್ಯಾಂಕು. ನೋಡಿ, ಇಲ್ಲಿ ಸ್ವಿಚ್ ಆನ್ ಆ್ಯಂಡ್ ಆಫ್ ಬಟನ್. ಇದು ನೋಡ್ತಾ ಇದ್ದೀರಲ್ಲ, ಸ್ವಿಚ್ ಆನ್ ಆ್ಯಂಡ್ ಆಫ್ ಬಟನ್ನು ಮ್ಯಾನ್ಯಲಲ್ಲಿ ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, 2 USB ನೋಡಿ, USB ಪಾಯಿಂಟ್ ಕೊಟ್ಟಿದ್ದಾರೆ 2. ನೋಡ್ತಾ ಇದ್ದೀರಾ ನೋಡಿ, USB ಟೈಪು ಕೊಟ್ಟಿದ್ದಾರೆ 2. ಇದು ಇನ್ನೊಂದು ಕೇಬಲ್ ಟು ಒಂದು ಕೇಬಲಿಂದ ಇದು ಚಾರ್ಜ್ ಮಾಡೋದು, USB ಇಂದ. ಮತ್ತು ಇದಕ್ಕೆ C ಪಿನ್ ಚಾರ್ಜ್ ಮಾಡೋದು. ಸಿ ಟೈಪು ಚಾರ್ಜಿಂಗ್ ಅಂತಂದರೆ ಮತ್ತು ಇದರಿಂದ ಇನ್ನೊಂದು ಫೋನ್ಗೆ ಚಾರ್ಜ್ ಮಾಡ್ಕೊಳ್ಳೋದು ಮಾಡ್ಬೋದು. ಮತ್ತು ಇಲ್ಲ ಅಂತಂದರೆ ಇದರಿಂದ USB ನೀವು ಅಡ್ಯಾಪ್ಟರಿಂದ ಇದಕ್ಕೆ ಚಾರ್ಜ್ ಮಾಡ್ಬೋದು. ಈ ಥರ ಕೊಟ್ಟಿದ್ದಾರೆ. ಇದು OTG ಈ ಕೇಬಲ್ಲು ನೋಡ್ತಾ ಇದ್ದೀರಾ. C ಪಿನ್ ಇದು ನೋಡ್ತಾ ಇದ್ದೀರಿ, ಇಲ್ಲಿ C ಪಿನ್ ಕೊಟ್ಟಿದ್ದಾರೆ. ಇಲ್ಲೊಂದು 4 ನಿಮಗೆ ಇದು ಕಾಣಿಸ್ತಾ ಇರ್ಬೋದು. ನೋಡ್ತಾ ಇದ್ದೀರಲ್ಲ, 4 ಟೈಪು ಬಟನ್ಸು. ಇಲ್ಲಿ LED ಲೈಟು ಆ್ಯಡ್ ಆಗುತ್ತೆ ಇಲ್ಲಿ ಬಂದು. ನೋಡಿ, ಇವಾಗ ಸ್ವಿಚ್ ಆನ್ ಮಾಡೋಣ. ನೋಡಿ, ಈ ಥರ ಸ್ವಿಚ್ ಆನ್ ಮಾಡಿದರೆ ಈ ಥರ ಕ್ಲೀನಾಗಿ ಎಲ್ಲ ಲೈಟು ಬರ್ತವೆ. ಲೈಟ್ ಬಂದ್ಬಿಟ್ಟು ನೋಡಿ ಒಂದೇ ಹೊಡ್ಕೊಳ್ಳುತ್ತೆ. ಇವಾಗ ಇದು ಫುಲ್ ಚಾರ್ಜ್ ಇದೆಯಾ ಇಲ್ವಾ ಗೊತ್ತಿಲ್ಲ ಇನ್ನು ನನಗೆ. ನೋಡ್ತಾ ಇದ್ದೀರಾ, ಒಂದೇ ಲೈಟ್ ಹೊಡ್ಕೊತಾ ಇದೆ. ಇವಾಗ ಇದನ್ನ ಸೈಡಲ್ಲಿ ಇಕ್ಕೋಣ. ಇನ್ನೊಂದು ಒಳಗಡೆ ಏನು ಕೊಟ್ಟಿರ್ತಾರೆ ಅಂತಂದರೆ, ಇನ್ನೊಂದು ಓಪನ್ ಮಾಡಿದರೆ ಇನ್ನೊಂದು USB ನೋಡಿ, C ಪಿನ್ನು ಚಾರ್ಜರ್ ಕೊಟ್ಟಿದ್ದಾರೆ. ನೋಡಿ, C ಪಿನ್ ಇದು, C ಪಿನ್ ಟು C ಪಿನ್ನು ಕನೆಕ್ಟೆಡ್. ಇದು ನೋಡ್ತಾ ಇದ್ದೀರಾ. ಇದರಿಂದ ಮತ್ತೆ ಇನ್ನೊಂದು ಫೋನಿಗೆ ಹಾಕಿದ್ರು ಚಾರ್ಜ್ ಆಗ್ಬೋದು ಅನ್ಕೋತೀನಿ. ಟ್ರೈ ಮಾಡೋಣ. ಇಲ್ಲಾಂದರೆ ಇನ್ನೊಂದು ಕೇಬಲ್ ನಾರ್ಮಲ್ USB ಇದೆಯಲ್ಲ, USB ಇಂದ ಟ್ರೈ ಮಾಡಿ ನೋಡೋಣ. 2 ಕಡೆಯಿಂದ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು ಫೋನ್ ಇದೆ. ಓಕೆ, ಇದು USB ಚಾರ್ಜು. ಇನ್ನು ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದು USB ಕೇಬಲು ಕೊಟ್ಟಿದ್ದಾರೆ ಅವು ಕಂಪ್ನಿ ಕಡೆಯಿಂದ. ಇದು ಸೈಡಲ್ಲಿ ಇಕ್ಕೋಣ. ಇವಾಗ ನನಗೆ USB ಇರೋದು ಫೋನು ಸದ್ಯಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, USB ಇಲ್ಲಿ ಸ್ವಿಚ್ ಹಾಕಬೇಕಾಗುತ್ತೆ. ನೋಡಿ, ಈ ಥರ ಹಾಕ್ಬಿಟ್ಟು ಕ್ಲೀನಾಗಿ ನೋಡ್ತಾ ಇದ್ದೀರಲ್ಲ, ಈ ಥರ ಹಾಕ್ಬಿಟ್ಟು ಇದು ನಾರ್ಮಲ್ ಪಿನ್ ಇದೆ. C ಪಿನ್ ಇರೋ ಫೋನು ನನ್ನ ಹತ್ರ ಇವಾಗ ಸದ್ಯಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ, ಹಂಗಾಗಿ
ಇಲ್ಲ. ಇವಾಗ ನೋಡ್ತಾ ಇದ್ದೀರಾ ಚಾರ್ಜು ನೋಡಿ, ಇವಾಗ ಚಾರ್ಜ್ ಆಗ್ತಾ ಇದೆ. ಹೊಸ ಬೆಳಕು ತುತ್ತಾರ ಹೊಸ ಬೆಳಕು ಬ್ಯಾಂಗಲು ಬಂಗಾರಿ ಬ್ಯಾಂಗಲು ನೋಡಿ ಇಲ್ಲಿ ಓಡ್ತಾ ಇದೆ ನೋಡಿ. ಇಲ್ಲಿ ಚಾರ್ಜು ತೋರಿಸುತ್ತೆ ನಿಮಗೆ, ಚಾರ್ಜ್ ಹಾಕಿರೋ ಬಟನ್ನು ನೋಡ್ತಾ ಇದ್ದೀರಾ. ಇವಾಗ ಚಾರ್ಜ್ ತೆಗಿತೀನಿ ನೋಡಿ. ಇವಾಗ ಚಾರ್ಜ್ ಹಾಕ್ತೀನಿ ನೋಡಿ. ಅಲ್ಲಿ ಆಪ್ಷನ್ ತೋರಿಸುತ್ತೆ ನಿಮಗೆ, ಇಲ್ಲಿ ಬ್ಯಾಟ್ರಿ ಹತ್ರ ತೋರಿಸ್ತಾ ಇರ್ಬೋದು. ಈ ಥರ ಫ್ರೆಂಡ್ಸ್, ಇದನ್ನು ಬೆನಿಫಿಟ್ ಏನೇನಿದೆ ಅಂತಂದರೆ ನೋಡ್ತಿರ್ಬೋದು. ಇವಾಗ ಇದ್ರ ಬೆನಿಫಿಟ್ಟು ಬಂದ್ಬಿಟ್ಟು ಇದು 20,000 mAh 20,000 mAh ಬ್ಯಾಟ್ರಿ ಪಿಕಪ್ಪು ಹೊಂದಿರುತ್ತೆ. ಮತ್ತು ಇದಕ್ಕೆ ವ್ಯಾರಂಟಿ 12 ತಿಂಗಳು ವ್ಯಾರಂಟಿ, 1 ವರ್ಷ ವ್ಯಾರಂಟಿ ಇರುತ್ತೆ. ಮತ್ತು ಇದು ಫಾಸ್ಟು 33 ವ್ಯಾಟಿಂದು ಫಾಸ್ಟ್ ಚಾರ್ಜರ್ ಆಗುತ್ತೆ ಅಂತಲೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಗುತ್ತಾ ಆಗಲ್ವೋ ಗೊತ್ತಿಲ್ಲ, ಚೆಕ್ ಮಾಡಬೇಕು ನೋಡಿ. USB C ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ಪುಟ್ಟು ಆ್ಯಂಡ್ ಔಟ್ಪುಟ್ಟು. ಮತ್ತು ಇಲ್ಲಿ ಸ್ಮಾರ್ಟು ಪವರು ಮ್ಯಾನೇಜ್ಮೆಂಟು ಮತ್ತು ಶಾರ್ಟು ಸರ್ಕ್ಯೂಟು ಪ್ರೊಟೆಕ್ಷನ್ ಅಂತ ಕೊಟ್ಟಿದ್ದಾರೆ. ಇದ್ರ ಏನಂತಂದರೆ ಅಬ್ಬಬ್ಬ ಅಂದರೆ ಇದು ಒಂದು ಸರಿ ಚಾರ್ಜ್ ಮಾಡಿದರೆ 1 ಅವರ್ ಮಿನಿಮಮ್ 1 ಅವರ್ ಚಾರ್ಜ್ ಹಾಕಬೇಕಾಗುತ್ತೆ. ಇದಕ್ಕೆ 1 ಅವರ್ 1.5 ಅವರ್ ಚಾರ್ಜಿಂಗ್ ಹಾಕಬೇಕಾಗುತ್ತೆ ನನಗನ್ಸೋ ಮಟ್ಟಿಗೆ ನೋಡಿ. 20,000 mAh ಬ್ಯಾಟ್ರಿ ಅಂತಂದರೆ ಒಂದು 4 ಫೋನ್ ಚಾರ್ಜ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ ಇಲ್ಲಿ ಶಾಮಿ ಪವರ್ ಬ್ಯಾಂಕ್ 4i 20,000 mAh ಬ್ಯಾಟ್ರಿ 33 ವ್ಯಾಟಿನ್ ಸೋನಿಕ್ ಚಾರ್ಜ್. ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ಪವರ್ ಬ್ಯಾಂಕು ಬ್ರ್ಯಾಂಡು, ಪವರ್ ಬ್ಯಾಂಕು ಮತ್ತು ಪ್ರಾಡಕ್ಟು ಮಾಡಲ್ಲು ನಂಬರು ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು MI ಬ್ರ್ಯಾಂಡ್. ಇದು ನೋಡ್ತಾ ಇದ್ದೀರಾ ನೋಡಿ. ಇವಾಗ ನಾವು ಚಾರ್ಜು ಆಗ್ತಾಯಿದೆ ಫೋನು ನೋಡ್ತಾ ಇದ್ದೀರಾ, ಆಗಿದೆ. 78 ಇತ್ತು ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ, 79 ಆಯಿತು. ಒಂದೊಂದು ನಿಮಿಷಕ್ಕೆ ಒಂದೊಂದು ಚಾರ್ಜ್ ಅಂತ ಎಳಿಬೋದು ನನಗನ್ಸೋ ಮಟ್ಟಿಗೆ. 1 ಅವರ್ ಆಗ್ಬೋದು ಇದು ಚಾರ್ಜ್ ಆಗೋಕ್ಕೆ, ಒಂದು ಫೋನ್ ಚಾರ್ಜ್ ಆಗೋಕ್ಕೆ 1 ಅವರ್ ಆಗ್ಬೋದು. ಮಿನಿಮಮ್ ಅಂತಂದರೆ ಒಂದು 4 ಫೋನ್ ಚಾರ್ಜನ್ನ ನೀವು ಆರಾಮಾಗಿ ಮಾಡ್ಕೋಬೋದು. 4 ಫೋನ್ ಚಾರ್ಜ್ನ ಒಂದು ಸರಿ ಇದನ್ನು 1 ಅವರ್ 1.5 ಅವರ್ ಇದಕ್ಕೆ ಚಾರ್ಜ್ ಇಡಬೇಕಾಗುತ್ತೆ. ಚಾರ್ಜ್ ಇಟ್ಟರೆ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. 4 ಫೋನ್ಗಳಿಗೆ ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ಇಲ್ಲಿ LED ನಿಮಗೆ ತೋರಿಸುತ್ತೆ ಲೈಟಿಂಗ್ಸು. ನೋಡ್ತಾ ಇದ್ದೀರಾ ಲೈಟಿಂಗ್ ಹೊಡ್ಕೊತಾ ಇದೆ. ಆಲ್ಮೋಸ್ಟು ಫುಲ್ಲು ಚಾರ್ಜ್ ಇರ್ಬೋದು ಅನ್ಕೋತೀನಿ ನಾನು, ಅಷ್ಟು ಮಾಹಿತಿ ಇಲ್ಲ ನನಗೂ, ಯೂಸ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಚೆಕ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೋಡಿ, ಈ ಥರ ಇದೆ ನೋಡಿ. ನೀವು ಇದನ್ನು ತೊಗೋಬೋದು, ಯೂಸ್ ಮಾಡ್ಕೋಬೋದು. MI ಬ್ರ್ಯಾಂಡು ನೋಡ್ತಾ ಇದ್ದೀರಾ, ಇಲ್ಲೆಲ್ಲ QR ಕೋಡು ಎಲ್ಲ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಈ 20,000 mAh ಬ್ಯಾಟ್ರಿ ಪಿಕಪ್ ಇದೆ ಇದಕ್ಕೆ. ಮತ್ತು ಇನ್ನೊಂದು 33 ವ್ಯಾಟಿಂಗು ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಮತ್ತು ಏನಿಲ್ಲ ಅಂತಂದರೂ 1 ಅವರ್ 3/4 ಅವರಲ್ಲೆಲ್ಲ ಫುಲ್ ಚಾರ್ಜಿಂಗ್ ಆಗ್ಬೋದು ಒಂದು ಫೋನ್ನ. ಸ್ಮಾರ್ಟ್ ಫೋನ್ಗೆ ಹಾಕಿದರೆ ಆಲ್ಮೋಸ್ಟು ಕ್ಲಿಯರಾಗಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಇವಾಗ ನಾನು ನನ್ನ ಫೋನ್ನ ಇದು ನೋಡಿ ಮೇಡ್ ಇನ್ ಇಂಡಿಯಾ ಅಂತ ಇದೆ, ಇಂಡಿಯಾದ್ದೇ ಬ್ರ್ಯಾಂಡಿಂದ ಆಗಿರೋದು, ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು. ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಡೀಟೇಲ್ಸ್ ಇದೆ, ನೀವು ಓದ್ಕೋಬೋದು. ಫೋಟೋನ ಹಾಕ್ತೀನಿ ಇದ್ರದ್ದು, ನೋಡ್ಕೊಂಬಿಡಿ. ಓಕೆ, ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಪವರ್ ಬ್ಯಾಂಕು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಶಾಮಿ MI ಪವರ್ ಬ್ಯಾಂಕ್ ಬ್ರ್ಯಾಂಡು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ಇನ್ನೊಂದು ನಾನು Oppo F29 Pro ಅಂತ ಮೊಬೈಲು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಇದರಲ್ಲಿ ಐಕಾರ್ಡಲ್ಲಿ ಹಾಕಿರ್ತೀನಿ ಮತ್ತು ಎಂಡಿಂಗಲ್ಲಿ ಹಾಕಿರ್ತೀನಿ. ಅದನ್ನು ಹೋಗ್ಬಿಟ್ಟು ನೋಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಫೋನ್ ತೊಗೊಂಡ್ರೆ. ಮತ್ತು ಆ ಫೋನ್ಗಳಿಗೆ, ಸ್ಮಾರ್ಟ್ ಫೋನ್ಗಳಿಗೆ ಇದು ಚಾರ್ಜಿಂಗ್ ಯೂಸ್ ಆಗುತ್ತೆ. ಮತ್ತು ಎಲ್ಲಾದರೂ ನೀವು ಟ್ರಿಪ್ಪಿಗಿಪ್ಪು ಹೋಗ್ತಾ ಇದ್ದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ 70% 70% ಇತ್ತು ನೋಡಿ. ನೋಡ್ತಾ ಇದ್ದೀರಲ್ಲ 78% ಇತ್ತು, ಇವಾಗ 80% ಆಗಿದೆ. 2% ಚಾರ್ಜ್ ಆಗಿದೆ ಇದಕ್ಕೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಆರಾಮಾಗಿ ಇದು ಪ್ರಾಡಕ್ಟು ತೊಗೋಬೋದು ಅಂತ ನಾನು ಭಾವಿಸ್ತೀನಿ. ಈ ಪ್ರಾಡಕ್ಟ್ದು ಪ್ರೈಸ್ ಬಂದ್ಬಿಟ್ಟು ನೋಡಿ, ಪ್ರೈಸು ಇಲ್ಲಿ ಏನಾದರೂ ಕೊಟ್ಟಿರ್ತಾರೆ, ಇಲ್ಲ ಅಂದರೆ ಕೊಟ್ಟಿರಲ್ಲ. ಮ್ಯಾನ್ಯಲ್ ಕಾರ್ಡು ಈ ಥರ ನಿಮಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ನೋಡ್ತಾ ಇದ್ದೀರಲ್ಲ, ಈ ಕಾರ್ಡು ನೋಡ್ಕೋಬೋದು ನೀವು.
ನೋಡಿ ಈ ಥರ ಕಾರ್ಡ್ ಕೊಟ್ಟಿರ್ತಾರೆ ಒಂದು, ಕ್ಲೀನಾಗಿ ನೋಡ್ಕೊಳ್ಳಿ. ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ, ಲವ್ ಲೆಟ್ರು ನೀವು ಓದ್ಕೋಬೋದು. ನೋಡ್ತಾ ಇದ್ದೀರಲ್ಲ, ನಮಗೆ ಟೈಮ್ ಇಲ್ಲ ಓದೋಕ್ಕೆ, ನೀವು ಕರೆಕ್ಟಾಗಿ ನೋಡ್ಕೊಂಡು ಓದ್ಕೊಂಬಿಡಿ ಲೆಟ್ರನ್ನ. ಓಕೆ, ನೋಡ್ತಾ ಇದ್ದೀರಾ ಹಿಂದೆ ಮುಂದೆ ಈ ಯಾವ್ಯಾವ ಥರ ಟೈಪ್ ಚಾರ್ಜಿಂಗ್ ಮಾಡ್ಕೊಳ್ಳೋದು, ಎಷ್ಟೆಷ್ಟು ಪಿಕಪ್, ಏನು ಡೀಟೇಲ್ಸ್ ಅಂತ ಇದರಲ್ಲೆಲ್ಲ ಕೊಟ್ಟಿದ್ದಾರೆ. ಇದು ಪ್ರೈಸ್ ಬಂದ್ಬಿಟ್ಟು 1999 ಇದೆ. ಮತ್ತು ಅಮೆಜಾನ್ ಫ್ಲಿಪ್ಕಾರ್ಟಲ್ಲಿ 2199 ಇದೆ. 2199 ರುಪೀಸು ಮತ್ತು 2000ವರೆಗೂ ಇದೆ. ಇದನ್ನು ನಾನು ಸ್ನ್ಯಾಪ್ಮಿಂಟ್ ಅನ್ನೋ ಆ್ಯಪಲ್ಲಿ ತರಿಸಿದ್ದೀನಿ. ಅದಕ್ಕೆ ಯಾವ ಥರ ತರಿಸಿದ್ದೀನಿ ಅಂತಂದರೆ EMI ಮುಖಾಂತರ ತರಿಸಿದ್ದೀನಿ. ಅದರಲ್ಲಿ ಚೆನ್ನಾಗಿ EMI ಕೊಡ್ತಾರೆ, 3 ತಿಂಗಳು 6 ತಿಂಗಳು EMI ಕೊಡ್ತಾರೆ. ಅದಕ್ಕೆ 2000 ಇದಕ್ಕೆ ಪವರ್ ಬ್ಯಾಂಕಿಗೆ ಚಾರ್ಜ್ ಇದೆ. ಮತ್ತು EMI ಒಂದು 3 ತಿಂಗಳಿಗೆ 108 ರೂಪಾಯಿ ಏನೋ ಕಟ್ಟಾಗುತ್ತೆ. ಅದು EMI ಮುಖಾಂತರ ತೊಗೊಳ್ಳೋದು ಹೇಗೆ ಅಂತ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರೆ EMI ಮುಖಾಂತರ ನೀವು ಎಲ್ಲ ಪ್ರಾಡಕ್ಟ್ಗಳು ಅದನ್ನು ತರಿಸ್ಬೋದು. ಸ್ನ್ಯಾಪ್ಮಿಂಟ್ ಅಂತ ಆ್ಯಪು ಬಂದ್ಬಿಟ್ಟು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊಬೈಲ್ನ ತೊಗೋಬೋದು, EMI ಕೊಡ್ತಾರೆ, ಆ್ಯಪು ಚೆನ್ನಾಗಿದೆ. ಮತ್ತು ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಅನಿಸಿಕೆ ನಿಮಗೆ ತಿಳಿಸೋಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ, ಅಲ್ಲಿವರೆಗೂ ನಮಸ್ಕಾರ.